ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಥಮೋಧ್ಯಾಯದಲ್ಲಿ 116ನೇ ಶ್ಲೋಕ. ಭಕ್ತ್ಯೈವ ತುಷ್ಟಿಮಭ್ಯೇತಿ ವಿಷ್ಣೋರ್ನಾನ್ಯೇನ ಕೇನಚಿತ್ ಸ ಏವ ಮುಕ್ತಿದಾತಾ ಚ ಭಕ್ತಿಸ್ತತ್ರೈಕಕಾರಣಂ. ನನು ತತ್ಪ್ರೀತ್ಯೈವ ಚ ಮೋಕ್ಷಃ ಇತಿ ಭಗವತ್ಪ್ರಸಾದೇನೈವ ಮೋಕ್ಷಃ ಇತ್ಯುಕ್ತಂ. ಪರಮಾತ್ಮನ ಪ್ರಸಾದದಿಂದಲೇ ಮೋಕ್ಷ ಹಾಗೆ ಅಂತ ಹೇಳಿದರು. ತದ್ಭಕ್ತೇಃ ಮೋಕ್ಷ ಸಾಧನತ್ವಂ ವಿರುದ್ಧಂ ಇತ್ಯತಃ. ಅದರ ಮೇಲೆ ಬಂದ ವಿರೋಧವನ್ನ ಪರಿಹಾರ ಮಾಡ್ತಾ ಇದ್ದಾರೆ ಹಾಗೆ ಅಂತ. ವಿಷ್ಣು ಭಕ್ತಿಯೈವ ತುಷ್ಟಿಂ ಪ್ರಸಾದಂ ಅಭ್ಯೇತಿ ಅಂದರೆ ಪ್ರಸನ್ನೋ ಭವತಿ. ಪರಮಾತ್ಮ ನಮ್ಮ ಮೇಲೆ ಸಂತುಷ್ಟನಾಗಬೇಕು ಅಂದರೆ ಯಾವುದರಿಂದ? ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ನಾವು ಪ್ರವಚನ ಮಾಡುವುದರಿಂದ, ಮೇಧಾಶಕ್ತಿಯಿಂದ, ಬಹುನಾ ಶ್ರುತೇನ ಭಾರಿ ಕೇಳುವುದರಿಂದ ದೇವರು ಸಂತುಷ್ಟನಾಗಲಾರ. ಮತ್ತೆ ಯಾವುದರಿಂದ ಆಗ್ತಾನೆ? ಭಕ್ತಿ. ಭಕ್ತಿಯಿಂದಲೇ ಆಗೋದು ಹಾಗೆ ಅಂತ. ಈ ಪ್ರವಚನ ಕೇಳೋದು ಅದೆಲ್ಲವೂ ಕೂಡ ಜ್ಞಾನಕ್ಕಾಗಿ. ಆದರೆ ಆ ಜ್ಞಾನ ಏನಾಗಬೇಕು? ಭಕ್ತಿಯಾಗಿ ಕನ್ವರ್ಟ್ ಆಗಬೇಕು. ಆಗ ಮಾತ್ರ. ಈಗ ಮನೆಗೆ ಅಕ್ಕಿ ತರ್ತೀವಿ, ಅಕ್ಕಿಯಾಗಿ ಇದ್ದದ್ದು ಕನ್ವರ್ಟ್ ಆಗಬೇಕು. ಅನ್ನವಾಗಿ ಕನ್ವರ್ಟ್ ಆದ್ರೆ ಮಾತ್ರ ನಮಗೆ ತಿನ್ಲಿಕ್ಕೆ ಉಪಯೋಗ. ನೋಡಿ, ಅದೇ ಥರ ಜ್ಞಾನ, ದಾನ, ತೀರ್ಥಯಾತ್ರೆ ಎಲ್ಲ ಏನಾಗಿ ಕನ್ವರ್ಟ್ ಆಗಬೇಕು? ಭಕ್ತಿಯಾಗಿ ಕನ್ವರ್ಟ್ ಆಗಬೇಕು. ಆದರೆ ಅದೆಲ್ಲ ಸಾರ್ಥಕ. ಇಲ್ಲವೇ ಅದೆಲ್ಲವೂ ವ್ಯರ್ಥ. ಜ್ಞಾನ, ದಾನ, ತೀರ್ಥ ಎಲ್ಲವೂ ವ್ಯರ್ಥ. ಅನೇನ ಅನ್ಯೇನ ಕೇನಾಪಿ ಕರ್ಮಾದಿನ ನ ಇತ್ಯರ್ಥಃ. ಅಂದರೆ ಭಕ್ತಿಯಿಂದ ಮಾತ್ರ ದೇವರು ಪ್ರಸನ್ನನಾಗ್ತಾನೆ, ಬೇರೆ ಯಾವುದರಿಂದಲೂ ಇಲ್ಲ, ಯಾವ ಕರ್ಮಗಳಿಂದಲೂ ಆಗೋದಿಲ್ಲ. ಅತಃ ಸಯೇವ ಮುಕ್ತಿದಾತ. ಯಾವ ಕಾರಣದಿಂದ? ಪರಮಾತ್ಮನೇ ಮೋಕ್ಷವನ್ನು ಕೊಡುವವನಾಗ್ತಾನೆ. ಆ ಮುಕ್ತಿಗೆ ಕಾರಣ ಭಕ್ತಿಯೇ. ನೋಡಿ, ಒಂದಕ್ಕೊಂದು ಸಂಬಂಧ ಇದೆ. ಪರಮಾತ್ಮನೇ ಮುಕ್ತಿದಾತ, ಬೇರೆಯವರಲ್ಲ. ಆ ಪರಮಾತ್ಮ ಮುಕ್ತಿ ಕೊಡೋದಕ್ಕೆ ಕಾರಣ ಭಕ್ತಿಯೇ, ಬೇರೆ ಒಂದಲ್ಲ. ಪ್ರಸಾದ ದ್ವಾರ ಇತಿ ಶೇಷ. ಅದರಿಂದ ಭಕ್ತೇಹೇ ಭಗವತ್ ಪ್ರೀತಿ ದ್ವಾರ ಮೋಕ್ಷ ಸಂಬಂಧಿತ್ವ ಇತಿ ನ ವಿರೋಧ. ಅದರಿಂದ ಕೆಲವು ಕಡೆ ಭಕ್ತಿ ಮೋಕ್ಷಕ್ಕೆ ಕಾರಣ ಅಂತಾರೆ, ಕೆಲವು ಕಡೆ ಪ್ರಸಾದ ಅದರಿಂದ ಮೋಕ್ಷ ಅಂತ ಹೇಳಿ. ಏನು ಸಂಬಂಧ ಹಾಗೆ ಅಂದ್ರೆ? ಹೌದು, ಕೆಲವು ಕಡೆ ಕರ್ಮದಿಂದ ಮೋಕ್ಷ, ಕೆಲವು ಕಡೆ ಜ್ಞಾನದಿಂದ ಮೋಕ್ಷ ಅಂತಲೇ ಹೇಳಿದ್ದುಂಟು. ಆದರೆ ಅದೆಲ್ಲ ವಿರೋಧ ಅಲ್ಲ. ನೋಡಿ, ಕರ್ಮದಿಂದ ಜ್ಞಾನ ಬರುತ್ತದೆ, ಜ್ಞಾನದಿಂದ ಭಕ್ತಿ ಬರುತ್ತದೆ, ಭಕ್ತಿಯಿಂದ ಪ್ರಸಾದ ಬರುತ್ತದೆ, ಪ್ರಸಾದದಿಂದ ಮೋಕ್ಷ ಹಾಗೆ ಅಂತ. ಒಂದಕ್ಕೊಂದು ಸಂಬಂಧ ಇದೆ. ಅದರಿಂದ ಯಾವುದು ವೇಸ್ಟ್ ಅಂತ ತಿಳಿಬಾರ್ದು. ಅದರಿಂದ ಕರ್ಮ ಯಾಕೆ ಬೇಕು, ಜ್ಞಾನ ಯಾಕೆ ಬೇಕು, ಭಕ್ತಿ ಸಾಕಲ್ಲ ಹಂಗೆ ಹೇಳಬಾರ್ದು. ಆ ಭಕ್ತಿ ಬೆಳೀಬೇಕಲ್ಲ. ಭಕ್ತಿ ಬೆಳೆಯೋದಕ್ಕೆ ಕರ್ಮ ಬೇಕು, ಶಾಸ್ತ್ರ ವಿಹಿತ, ಅದನ್ನೇ ಧರ್ಮ ಅಂತ ಕರಿತೀವಿ. ವರ್ಣಾಶ್ರಮ ವಿಹಿತ ಕರ್ಮಗಳನ್ನ ಮಾಡ್ತಾ ಜ್ಞಾನವನ್ನ ಪಡ್ಕೊಂಡು ವೈರಾಗ್ಯವನ್ನ ಬೆಳೆಸ್ಕೊಂಡು ದೇವರಲ್ಲಿ ಭಕ್ತಿ ಮಾಡಬೇಕು. ಅಂತ ಭಕ್ತಿಯಿಂದ ದೇವರ ಪ್ರಸಾದ, ಆ ಪ್ರಸಾದದಿಂದ ಮೋಕ್ಷ ಅಂತ. ಅದರಿಂದ ಒಂದು ಕಡೆ ಕರ್ಮ, ಒಂದು ಕಡೆ ಜ್ಞಾನ ಅಂತ ಹೇಳಿದರೆ ವಿರೋಧ ಅಲ್ಲ. ಅದರ ಅಲ್ಟಿಮೇಟ್ ಅಲ್ಲ. ಪರಂಪರೆಯ ಪ್ರಸಾದವನ್ನು ತಂದುಕೊಟ್ಟು ಮೋಕ್ಷವನ್ನು ಕೊಡುತ್ತದೆ ಅಂತ. ಅದರಿಂದ ವೇದಗಳಲ್ಲಿ, ಪುರಾಣಗಳಲ್ಲಿ ವಿರೋಧ ಅಂತ ತಿಳ್ಕೋಬಾರದು ಅಂತ ಒಟ್ಟು. ಬ್ರಹ್ಮಾದೀನಾಂ ಚ ಮುಕ್ತಾನಾಂ ತಾರತಮ್ಯೇತು ಕಾರಣಂ ತಾರತಮ್ಯ ಸ್ಥಿತಾನಾದಿರ್ನಿತ್ಯ ಭಕ್ತಿರ್ನ ಚೇತರತ್. ಬ್ರಹ್ಮಾದೀನಾಂ ಮುಕ್ತಾನಾಂ ತಾರತಮ್ಯೇ ಭಕ್ತಿರೇವ ಕಾರಣಂ ಕಥಂ. ಇನ್ನೊಂದು ತಾರತಮ್ಯ ನೋಡ್ತೀವಿ. ಮೋಕ್ಷವನ್ನ ಪಡೆದ ಮೇಲೂ ತಾರತಮ್ಯ ನೋಡ್ತೀವಿ, ಸಂಸಾರ ಅವಸ್ಥೆಯಲ್ಲೂ ತಾರತಮ್ಯ ಇದೆ,
ಮೋಕ್ಷದ ಅವಸ್ಥೆಯಲ್ಲೂ ತಾರತಮ್ಯ ಇದೆ. ಅದಕ್ಕೆಲ್ಲ ಏನು ಕಾರಣ? ಭಕ್ತಿಯೇ ಕಾರಣ. ಹಾಗೆ ಅಂತ ಯಾರಲ್ಲಿ ಜಾಸ್ತಿ ಭಕ್ತಿ ಇದೆಯೋ ಅವರು ತಾರತಮ್ಯದಲ್ಲಿ ಮೇಲೆ ಇದ್ದಾರೆ. ಜ್ಞಾನ ಭಕ್ತಿಯಾದಿಗಳು ಮೇಲೆ ಜಾಸ್ತಿ ಇದ್ದರೆ ಅವರು ತಾರತಮ್ಯದಲ್ಲಿ ಮೇಲೆ ಇದ್ದಾರೆ. ಜ್ಞಾನ ಭಕ್ತಿಯಾದಿಗಳು ಕಡಿಮೆ ಇರುವವರು ಕೆಳಗೆ ಇರ್ತಾರೆ. ಹಾಗೆ ಅಂತ ಅದು ಹೇಗೆ? ಹಾಗೆ ಅಂದರೆ ಆ ಭಕ್ತಿನೇ ಹೇಗೆ ತಿಳ್ಕೊಳ್ಳೋದು? ಹಾಗೆ ಅಂದರೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮಾದೀನಾಂಚ ಮುಕ್ತಾನಾಂ. ಬ್ರಹ್ಮಾದಿಗಳು ಇರ್ಬೋದು ಅಥವಾ ಮುಕ್ತರೇ ಇರ್ಬೋದು, ತಾರತಮ್ಯಕ್ಕೆ ಭಕ್ತಿಯೇ ಕಾರಣ. ಯಾಕೆ? ಹಾಗೆಂದ್ರೆ ಸ್ವಯಂ ತರತಮ ಭಾವೇನ ಮುಕ್ತೇಶು ಅನಾದಿನಿತ್ಯತ್ವೇನ ಸ್ಥಿತ ಭಕ್ತಿ ಮುಕ್ತಾನಾಂ ತರತಮ ಭಾವೇ ಕಾರಣಂ. ಯಾಕೆ ಭಕ್ತಿಯ ಕಾರಣ? ಹಾಗೆಂದ್ರೆ ಆ ಭಕ್ತಿ ಏನದು? ಅದು ಸ್ವಭಾವಕ್ಕೆ ಸಂಬಂಧಪಟ್ಟದ್ದು, ಸ್ವಾಭಾವಿಕವಾದದ್ದು. ಆದರೆ ಯಾರೋ ಅದು ಕ್ರಿಯೇಟ್ ಮಾಡಿದ್ದಲ್ಲ. ಅದು ಅನಾದಿ ನಿತ್ಯವಾದ ಜೀವನ ಸ್ವರೂಪದಲ್ಲೇ ಸಂಬಂಧಪಟ್ಟದ್ದು. ಆ ವಿಷ್ಣು ಭಕ್ತಿ ಅನ್ನತಕ್ಕದ್ದು ಅದು ಸ್ವರೂಪದಲ್ಲೇ ಸಂಬಂಧಪಟ್ಟದ್ದು. ಯಾವ ಕಾರಣದಿಂದ? ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಆ ಕಾರಣದಿಂದಲೇ ಮೋಕ್ಷವನ್ನು ಪಡೆದ ಮೇಲೂ ಕೂಡ ಅದು ಇದ್ದೇ ಇರುತ್ತದೆ. ಅದರಿಂದಲೇ ತಾರತಮ್ಯಾದಿಗಳು ಬರುತ್ತದೆ. ಹಾಗೆ ಬೇರೆ ಕಾರಣ ಇಲ್ಲ. ತಾರತಮ್ಯಕ್ಕೆ ಇನ್ಯಾವುದು ಕಾರಣ ಇಲ್ಲ, ಭಕ್ತಿಯೇ ಕಾರಣ. ಹಾಗೆ ಭಕ್ತಿ ಅಂದ್ರೆ ಮರಿಬಾರದು, ಜ್ಞಾನ ಪ್ಲಸ್ ಪ್ರೀತಿ. ಹಾಗೆ ಅಂತ ಜ್ಞಾನ ಪ್ಲಸ್ ಸ್ನೇಹ, ಅದನ್ನೇ ಭಕ್ತಿ ಅಂತ ಕರಿತೀವಿ. ಮಾನುಷೇಶ್ವದಮ ಕಿಂಚಿತ್ ದ್ವೇಷಯುಕ್ತ ಸದಾ ಹರೌ ದುಃಖನಿಷ್ಠ ತತಸ್ತೇಪಿ ನಿತ್ಯಮೇವ ನ ಸಂಶಯ. ನಾನು ದೇವಾನಾಂ ಭಕ್ತಿ ಮೋಕ್ಷ ಹೇತು. ದೇವತೆಗಳಿಗೆ ಮೋಕ್ಷಕ್ಕೆ ಕಾರಣವಾದದ್ದು ಭಕ್ತಿ ಅಂತ ಆಯ್ತು. ದೈತ್ಯಾನ ದ್ವೇಷ ತಮೋಹೇತು ಇತ್ಯುಕ್ತಂ. ಇನ್ನು ದೈತ್ಯರಿಗೆ ಅವರು ದ್ವೇಷ, ಪರಮಾತ್ಮನಲ್ಲಿ ದ್ವೇಷ ಇದೆ, ಅದರಿಂದ ಅವರಿಗೆ ತಮಸ್ಸು. ಹಾಗೆ ದೇವತೆಗಳಿಗೆ ಭಕ್ತಿ ಇರುವುದರಿಂದ ಮೋಕ್ಷ, ದೈತ್ಯರಿಗೆ ವಿಷ್ಣು ದ್ವೇಷ ಇರುವುದರಿಂದ ಅವರಿಗೆ ತಮಸ್ಸು. ಹಾಗೆ ಅಂತ ಮನುಷ್ಯಾನಾಂ ಕಾಗತಿ, ಮನುಷ್ಯರ ಪಾಡೇನು, ನಮ್ ಕತೆ ಹೇಳಿ ಅಂತ ಹೇಳ್ತಾರೆ ನೋಡಿ. ನಮ್ ಕತೆ ಹೇಳಿ. ಹಾಗೆಂದ್ರೆ ಕಿಂಚ ತತ್ ಸಾಧನಂ ಇತಿ ಅಪೇಕ್ಷಾಯ ಮಾನುಷಾನಾಮಪಿ ತ್ರೇಧಾ ವಿಭಜ್ಯ. ಮನುಷ್ಯರಲ್ಲೂ ಕೂಡ 3 ವಿಭಾಗ ಇದೆ ಅಂತ ಹೇಳ್ತಾರೆ. ಉತ್ತಮರು, ಮಧ್ಯಮರು, ಅಧಮರು. ಹಾಗೆ ಉತ್ತಮ ಮನುಷ್ಯರು, ಮಧ್ಯಮ ಮನುಷ್ಯರು, ಅಧಮ ಮನುಷ್ಯರು. ಹಾಗೆ ಮಾನುಷಾಸ್ ತ್ರಿವಿಧ ಅಧಮ ಮಧ್ಯಮ ಉತ್ತಮಾಶ್ಚ ಇತಿ ಅಂತ ಒಟ್ಟು. ತತ್ರ ಮಾನುಷೇಷು ಅಧಮ ಮಾನುಷಾಃ ಹರೌ ಸದಾ ಕಿಂಚಿತ್ ದ್ವೇಷ. ಇನ್ನು ಮನುಷ್ಯ ಅಧಮರು ಅಂತ ಯಾರಿದ್ದಾರೆ, ಆ ಕ್ಯಾಟಗರಿಯಲ್ಲಿ ಬರತಕ್ಕ ಜನರು, ಅವರು ಪರಮಾತ್ಮನಲ್ಲಿ ಕಿಂಚಿತ್ ದ್ವೇಷ ಉಳ್ಳವರಾಗಿ ಇದ್ದಾರೆ ಅಂತ. ಕಿಂಚಿತ್ ದ್ವೇಷ ಅವರಲ್ಲಿ ಇದೆ. ಸದಾ ಕಿಂಚಿತ್ ದ್ವೇಷಯುಕ್ತಾಃ ಅಲ್ಪದ್ವೇಷಯುಕ್ತಾಃ ಯತಃ ತಥಾ ತಸ್ಮಾತ್ ಕಾರಣ ತೇಷು ಅಧಮಾಃ ನಿತ್ಯ ದುಃಖ ನಿಷ್ಠಾಃ. ಅದರಿಂದ ಅವರು ನಿತ್ಯ ದುಃಖದಲ್ಲಿ ಇರ್ತಾರೆ, ತಮಸ್ಸಿಗೆ ಅವರು ಹೋಗ್ತಾರೆ. ಮನುಷ್ಯ ಅಧಮರು ಅಂತ ಯಾರಿದ್ದಾರೆ, ಪರಮಾತ್ಮನ ದ್ವೇಷ ಮಾಡುವ ಕಾರಣದಿಂದ ಅವರು ತಮಸ್ಸಿಗೆ ಹೋಗ್ತಾರೆ ಅಂತ ಒಟ್ಟು. ನಿತ್ಯ ನಿರಯ ಪ್ರಾಪ್ತಿ ಯೋಗ್ಯಾಃ ಅಂತ ನ ಸಂಶಯ. ಇದು ನಿಯಮೇನ ಹೀಗೆ ಆಗತಕ್ಕದ್ದು, ಇದರಲ್ಲಿ ಯಾವ ಸಂಶಯವೂ ಬೇಡ. ಹಾಗೆ ಅಂತ ಇನ್ನು ಮನುಷ್ಯ ಮಧ್ಯಮರು, ಮನುಷ್ಯ ಅಧಮರು, ಅವರ ವಿಚಾರ ಹೇಳ್ತಾರೆ ನೋಡಿ. ಮಧ್ಯಮಾಹ ಮಿಶ್ರಭೂತತ್ವ ನಿತ್ಯಂ ಮಿಶ್ರಫಲ ಸ್ಮೃತಾ ಕಿಂಚಿತ್ ಭಕ್ತಿಯುತ ನಿತ್ಯಂ ಉತ್ತಮಾಸ್ತೇನ ಮೋಕ್ಷಿಣಃ. ಇನ್ನು ಮಧ್ಯಮಾಹ ಮನುಷ್ಯ ಮಧ್ಯಮರು, ಅವರು ಮಿಶ್ರಭೂತತ್ವಾತ್ ವಿಷ್ಣೋಃ ಉತ್ಕರ್ಷ ಸಂದೇಹತ್ವಾತ್ ಅಂತ ಹೇಳ್ತಾರೆ ನೋಡಿ. ಪರಮಾತ್ಮ ಸರ್ವೋತ್ತಮ ಹೌದೋ ಅಲ್ಲವೋ ಅಂತ ಅವರಿಗೆ ಸಂಶಯ ಇರುತ್ತದೆ ಅಂತೆ ನೋಡಿ. ಸಂಶಯ ಎಂಬ ಅದೇ ಡೇಂಜರ್ ಅದು. ಒಂದು ವಿದುರನ್ನು ಹೇಳ್ತಾರೆ ನೋಡಿ ಭಾಗವತದಲ್ಲಿ, ಮಧ್ಯಮವರ್ತಿಗಳು ಇವತ್ತು ಡೇಂಜರ್ ಅದು. ಸಂದೇಹಸ್ಯ ಕೋಟಿದ್ವಯೇನ ಮಿಶ್ರತ್ವ ಯದ್ವಾ ಮಾಹಾತ್ಮ್ಯ ಜ್ಞಾನೇ ಸಂದೇಹತ್ವೇನ ಭಕ್ತೇರ್ ಮಿಶ್ರತ್ವಂ ತದ್ವತ್ವೇನ ಮಿಶ್ರಭೂತತ್ವಂ. ಅದರಿಂದ ಅವ್ರು ಏನ್ ಮಾಡ್ತಾರೆ, ದೇವರನ್ನ ಪೂರ್ತಿ ಭಕ್ತಿಯೂ ಮಾಡೋದಿಲ್ಲ, ಪೂರ್ತಿ ದ್ವೇಷವೂ ಮಾಡೋದಿಲ್ಲ, ಉದಾಸೀನರಾಗಿ ಇರ್ತಾರೆ. ಹಾಗೆಂತ ಇದು ಮನುಷ್ಯ ಮಧ್ಯಮರ ಲಕ್ಷಣ. ಮಧ್ಯಮಾಹ ಮಿಶ್ರಭೂತತ್ವ ನಿತ್ಯಂ. ಅದರ ಫಲ ಏನು ನೋಡಿ, ಹೇಗೆ ಸಾಧನೆ ಮಾಡ್ತೀವೋ ಅದರಂತೆ ಫಲ.
ಈ ರೀತಿಯಾದ ಸಾಧನೆ ಉಪಾಸನೆ ಮಾಡಿದ್ದರಿಂದ ಅವರ ಫಲವೂ ಕೂಡ ಮಿಶ್ರಭೂತವಾಗಿ ಇರ್ತದೆ. ಕೆಲವೊಮ್ಮೆ ಸುಖ, ಕೆಲವೊಮ್ಮೆ ದುಃಖ ಮಿಶ್ರಭೂತವಾಗಿ ಇರುತ್ತದೆ. ಹಾಗೆ ಇನ್ನು 3ನೇ ಕ್ಯಾಟಗರಿ ಮನುಷ್ಯ ಉತ್ತಮರು. ಅವರು ಕಿಂಚಿತ್ ಭಕ್ತಿಯುತಾಹ, ಸ್ವಲ್ಪ ದೇವರಲ್ಲಿ ಭಕ್ತಿ ಇರುತ್ತದೆ ಅವರಿಗೆ. ನಿತ್ಯಂ ಉತ್ತಮ ಸ್ಥೇನ ಮೋಕ್ಷಿಣಃ, ಅದರಿಂದ ಅವರಿಗೆ ಭಕ್ತಿ ಅಲ್ಪ ಇದ್ದರೂ ಕೂಡ ಪರಮಾತ್ಮ ಅದನ್ನ ಅವರ ದೋಷಗಳನ್ನ ಪರಿಗಣಿಸದೆ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ. ಹಾಗೆ ಅಂತ ಕಿಂಚಿತ್ ಭಕ್ತಿಯುತಾಹ ನಿತ್ಯಂ ಉತ್ತಮಾಹ ತೇನ ಮೋಕ್ಷಿಣಃ. ಹಾಗೆ ಅದರಿಂದ ಅವರಿಗೆ ಮೋಕ್ಷವೇ. ಈ ರೀತಿಯಾಗಿ ಮನುಷ್ಯರಲ್ಲಿ 3 ಕ್ಯಾಟಗರಿ, ಉತ್ತಮರು, ಮಧ್ಯಮರು, ಅಧಮರು ಅಂತ. ಉತ್ತಮರು ಮೋಕ್ಷಕ್ಕೆ ಹೋಗ್ತಾರೆ, ಅಧಮರು ತಮಸ್ಸಿಗೆ ಹೋಗ್ತಾರೆ, ಮಧ್ಯಮವರು ಅವರು ಮಿಶ್ರಭೂತ ಸುಖ ದುಃಖ ಮಿಶ್ರವಾದ ಅಂತಹ ಲೋಕಗಳನ್ನೇ ಪಡೀತಾರೆ. ಅಂದ್ರೆ ಸಂಸಾರದಲ್ಲೇ ಹುಟ್ಟು ಸಾವು ಈ ಜಂಜಾಟದಲ್ಲೇ ಇರ್ತಾರೆ. ಇಲ್ಲಿ ಸುಖವೂ ಇರುತ್ತದೆ, ದುಃಖವೂ ಇರುತ್ತದೆ. ಹಾಗೆ ಮೋಕ್ಷದಲ್ಲಿ ಕೇವಲ ಸುಖ, ತಮಸ್ಸಿನಲ್ಲಿ ಕೇವಲ ದುಃಖ ಅಂತ ಇಷ್ಟು ವ್ಯವಸ್ಥೆ. ಇನ್ನು ಬ್ರಹ್ಮಣಃ ಪರಮಾ ಭಕ್ತಿ ಸರ್ವೇಭ್ಯಃ ಪರಮಸ್ತತಃ ಇತ್ಯಾದೀನಿ ಚ ವಾಕ್ಯಾನಿ ಪುರಾಣೇಷು ಪೃಥಕ್ ಪೃಥಕ್. ಸರ್ವೇಭ್ಯಃ ಜೀವೇಭ್ಯಃ ಬ್ರಹ್ಮಣಃ ಪರಮಾ ಉತ್ಕೃಷ್ಟ ಭಕ್ತಿ. ಜೀವಕೋಟಿಯಲ್ಲಿ ಉತ್ಕೃಷ್ಟವಾದ ಭಕ್ತಿ ಇರುವವರು ಯಾರು ಅಂದ್ರೆ ಬ್ರಹ್ಮದೇವರು. ಆ ಕಾರಣದಿಂದ ಬ್ರಹ್ಮ ಸರ್ವೇಭ್ಯಃ ಜೀವೇಭ್ಯಃ ಪರಮಃ, ಅವರು ಜೀವೋತ್ತಮರು ಅಂತ ಆಗ್ತಾರೆ. ಆ ಬ್ರಹ್ಮ ಪದವಿಗೆ ಮುಂದೆ ವಾಯುದೇವರು ಬರ್ತಾರೆ. ಅದರಿಂದ ವಾಯುದೇವರು ಕೂಡ ಜೀವೋತ್ತಮರು ಅಂತ ನಾವು ಹೇಳ್ತೀವಿ ಅಷ್ಟೇ. ಬ್ರಹ್ಮದೇವರು ಜೀವೋತ್ತಮರು. ಹಾಗೆ ಅಂತ ಕಾರಣ ಏನು? ಭಕ್ತಿ ಜಾಸ್ತಿ ಇದೆ. ಭಕ್ತಿ ಇದ್ದರಿಂದ ಆಟೋಮೆಟಿಕ್ ಆಗಿ ಜ್ಞಾನವೂ ಜಾಸ್ತಿ ಇದೆ ಅಂತ ಇಟ್ಕೋಬೇಕು. ಯಾಕೆ? ಭಕ್ತಿ ಅಂದ್ರೆ ಏನು? ಜ್ಞಾನ ಪ್ಲಸ್ ಸ್ನೇಹ ಅಂತ ನಾವು ನೋಡಿದ್ದೀವಿ. ಅದರಿಂದ ಜ್ಞಾನ ಸ್ನೇಹ ಜಾಸ್ತಿ ಇರತಕ್ಕವರು ಬ್ರಹ್ಮದೇವರು ಅಂತ. ಅದರಿಂದ ಜೀವೋತ್ತಮರು. ಈ ರೀತಿಯಾಗಿ ಅನೇಕ ಬಾರಿ ಇಂತಹ ವಿಚಾರಗಳು, ತಾರತಮ್ಯ ವಿಚಾರ, ಬ್ರಹ್ಮದೇವರು ಸರ್ವೋತ್ತಮರು ಜೀವೋತ್ತಮರು ಎಂಬ ವಿಚಾರ, ಆ ಭಕ್ತಿ ಅದು ಸ್ವರೂಪದಲ್ಲೇ ಇರೋದು, ಹಾಗೆ ಅಂತ ಮೋಕ್ಷದಲ್ಲೂ ತಾರತಮ್ಯ ಇದೆ. ಈ ರೀತಿಯಾದ ವಿಚಾರಗಳು ಒಂದು ಕಡೆ ಎರಡು ಕಡೆ ಇಲ್ಲ, ಅನೇಕ ಬಾರಿ ಪುರಾಣಗಳಲ್ಲಿ ಅನೇಕ ಬಾರಿ ಬಂದಿದೆ. ಹಾಗೆ ಅಂತ ಪುರಾಣೇಶು ಪೃಥಕ್ ಪೃಥಕ್ ಸಂತಿ ಅಂತ ಇಟ್ಕೋಬೇಕು. ಅದರಿಂದ ಇದು ಯಾವುದೋ ಆಚಾರ್ಯರ ತಲೆಗೆ ಬಂದದ್ದು ಇಲ್ಲಿ ಬರೆದಿಲ್ಲ. ಮೊದಲು ವೇದಗಳ ಪ್ರಮಾಣಗಳನ್ನೇ ಕೊಟ್ಟರು ಈ ವಿಷಯಗಳಲ್ಲಿ. ಜಗತ್ ಸತ್ಯ, ಪರಮಾತ್ಮ ಗುಣಪೂರ್ಣ, ದೋಷ ದೂರ, ಜೀವರಲ್ಲಿ ತಾರತಮ್ಯ ಇದೆ, ಭಕ್ತಿಯೇ ಸಾಧನ, ಹಾಗೆಂಬ ಅದಕ್ಕೆಲ್ಲ ವೇದ ವಾಕ್ಯಗಳ ಪ್ರಮಾಣ ಕೊಟ್ಟರು. ತದನಂತರ ಪುರಾಣ ವಾಕ್ಯಗಳ ಪ್ರಮಾಣವನ್ನ ಕೊಟ್ರು ಅಂತ ಹೇಳ್ತಾರೆ. ಇನ್ನು ಗುರುಗಳ ಬ್ರಹ್ಮದೇವರ ವಿಶಿಷ್ಟತ್ವವನ್ನು ಹೇಳಿದರು ಇಲ್ಲಿ. ಇನ್ನು ವಿಶೇಷವಾಗಿ ಅವರ ವಿಚಾರವನ್ನ, ಗುರುಗಳ ವಿಚಾರವನ್ನ ಮುಂದೆ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.